ಈಗಾಗಲೇ 15ನೇ ತಾರೀಕು ನನ್ನ ಬರ್ಡೇ ಇರೋದ್ರಿಂದ, ನನ್ನ ಹುಟ್ಟುಹಬ್ಬ ಇರೋದ್ರಿಂದ ನನ್ನ ಮುಳಬಾಗಿಲು ತಾಲೂಕಿನ ಮಕ್ಕಳಿಗೆ ಏನು ಟಾಪಲ್ಲಿ ಬಂದಿರತಕ್ಕಂಥ ನಮ್ಮ ಮಕ್ಕಳಿಗೆ, ಏನು ನಮ್ಮ ಹೈಸ್ಕೂಲು, PUC ಮತ್ತು ಡಿಗ್ರಿ ಮಕ್ಕಳಿಗೆ ನನ್ನ ಮತ್ತು ನನ್ನ ಪತ್ನಿಯ ಹಾಗೂ ನನ್ನ ಮಗ ಒಂದು ಬುಕ್ ಬರೆದಿದ್ದಾರೆ. ಆ ಬುಕ್ಕಲ್ಲಿ ಒಂದು ಸ್ವಲ್ಪ ಅಮೌಂಟ್, ಡೆಲ್ಲಿಯಿಂದ ಒಂದು ಅಮೌಂಟ್ ಬಂದಿದೆ, ರಾಷ್ಟ್ರಪತಿ ಅವಾರ್ಡಿಂದ ಒಂದು ಅಮೌಂಟ್ ಬಂದಿದೆ. ಆ ಅಮೌಂಟ್ ಮುಖಾಂತರವಾಗಿ ಪುನೀತ್ ರಾಜ್ಕುಮಾರ್ ಅವ್ರ ಮನೆಯಿಂದ ಒಂದು 15 ಲಕ್ಷ ಅಮೌಂಟ್ ಬಂದಿದೆ. ಲಾಸ್ಟ್ ಟೈಮ್ ಅಮೌಂಟ್ ಬಂದಿದೆ. ಇದೆಲ್ಲ ಸೇರಿ ನನ್ನ ಸ್ವಂತ ಹಣದಿಂದ 100 ಜನ ಮಕ್ಕಳಿಗೆ, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಓದಿರ್ತಕ್ಕಂಥ 100 ಜನ ಮಕ್ಕಳು, ಸಾಕಷ್ಟು ಜನ ಮಕ್ಕಳಿಗೆ ಮುಂದೆ ಮುಂದೆ ಹೋಗಲಿಕ್ಕೆ ಒಂದು ಟೆಕ್ನಿಕಲಿ ಲ್ಯಾಪ್ಟಾಪ್ ಪ್ರಾಬ್ಲಮ್ ಇದೆ. ಸೊ ಅದರಿಂದ ನನ್ನನ್ನು ಬೇರೆ ರೀತಿಯಿಂದ ತೊಗೊಂಡೋಗೋದಿಲ್ಲ. ನನ್ನ ಟಾಪ್ ಆಗಿರ್ತಕ್ಕಂಥ ಕಾಲೇಜ್ ಮಕ್ಕಳು, ನಮ್ಮ ಕನ್ನಡ ಶಾಲೆ ಮಕ್ಕಳು, ಕಾಲೇಜ್ ಮಕ್ಕಳಿಗೆ 100 ಜನ ಮಕ್ಕಳಿಗೆ ಸನ್ಮಾನ ಮಾಡೋ ಮುಖಾಂತರ 100 ಲ್ಯಾಪ್ಟಾಪ್ನ 15ನೇ ತಾರೀಕು ವಿತರಣೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಆ ಮಕ್ಕಳ ಆಶೀರ್ವಾದ ಮಾಡಬೇಕಂತ ಕೇಳ್ತೀನಿ. ಏನು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, 15ನೇ ತಾರೀಕು, ಜೂನ್ 15ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಗೋಷ್ಠಿಯಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಸಹ, ಎಂ ಆರ್ ಮುರಳಿಯವರು, ನಮ್ಮ ಸತ್ತಣ್ಣವರು, ಲಕ್ಷ್ಮಣನು, ಪಮ್ಮನಹಳ್ಳಿ ಮಂಜು, ಗೊಲ್ಲಹಳ್ಳಿ ಜಗದೀಶು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ನಮ್ಮ ಸೀನಪ್ಪನವರು, ರಾಘವೇಂದ್ರ ಅವರು, ಸುರೇಶು, ಹರೀಶು, ಮತ್ತು ನಮ್ಮ ಫೈರೋಜು, ರಮೇಶು, ನಾಗರಾಜು, ನಮ್ಮ ವೆಂಕಟಾಚಲಪತಿ ಎಲ್ಲ ಭಾಗದ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ, ತಮಗೂ ಸಹ ಸ್ವಾಗತವನ್ನು ಬಯಸ್ತಾ, 15ನೇ ತಾರೀಕು ನಡೀತಾ ಇರ್ತಕ್ಕಂಥ ಹುಟ್ಟುಹಬ್ಬವನ್ನು ಎಲ್ಲರೂ ತಾಲೂಕಿನ ಜನತೆ ನಾವೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಸತತವಾಗಿ 3 ವರ್ಷಗಳಿಂದ ಏನು ವಿಧಾನಸಭೆಯಲ್ಲಿ ಮುಳಬಾಗಿಲು ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ತಾಲೂಕಿನ ಗೌರವವನ್ನು ಎತ್ತಿ ಹಿಡಿಯುವುದರ ಜೊತೆಗೆ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಎಲ್ಲರೂ ಪಕ್ಷಾತೀತವಾಗಿ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಅವರನ್ನು ಶುಭ ಕೋರಬೇಕು ಅಂತ ಮನವಿ ಮಾಡ್ತಾ, ಈಗೇನು ನಮ್ಮ 100 ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧರಿಸಿದ್ದಾರೆ. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ನಮ್ಮ ಪಕ್ಷದ ಮುಖಂಡರ ಯಾವುದು ಹಸ್ತಕ್ಷೇಪ ಇಲ್ಲ. ಇಲಾಖೆ ಒಂದು ವತಿಯಿಂದ ಅದನ್ನ ಅವರು ಇದು ಮಾರ್ಗಸೂಚಿನ ಅಳವಡಿಸ್ಕೊಂಡಿದ್ದಾರೆ. ಒಟ್ಟು 100 ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. SLC ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳಿಗೆ 50, PUC ಮಕ್ಕಳಿಗೆ 30, ಡಿಗ್ರಿ ಮಕ್ಕಳಿಗೆ 20. ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಿಗೆ 20, ಅನುದಾನಿತ ಪ್ರೌಢಶಾಲೆಗಳಿಗೆ 10, ಸರ್ಕಾರಿ ವಸತಿ ಶಾಲೆಗಳಿಗೆ 6, ಖಾಸಗಿ ಶಾಲೆಗಳಿಗೆ 12 ಮತ್ತೆ ಆದರ್ಶ ಶಾಲೆಗೆ 2. ಈ ಒಂದು ಇದರಲ್ಲಿ ಅನುಪಾತದಲ್ಲಿ ಆಯ್ಕೆ ಮಾಡಿ ಯಾರು ಹೆಚ್ಚುವರಿ ಅಂಕಗಳು ಪಡೆದಿರ್ತಾರೆ ಅವರಿಗೆ ಇದನ್ನ ವಿತರಣೆ ಮಾಡ್ತಾರೆ. ಅದಾದ್ಮೇಲೆ PUC ನಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳು, ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ 5 ಜನಕ್ಕೆ, ಕಲಾ ವಿಭಾಗದಲ್ಲಿ 5 ಜನಕ್ಕೆ, ವಾಣಿಜ್ಯ ವಿಭಾಗದಲ್ಲಿ 5 ಜನಕ್ಕೆ ಕೊಡ್ತಾರೆ. ಖಾಸಗಿ ಕಾಲೇಜುಗಳಲ್ಲಿ ಅದನ್ನು ಇದೇ ರೀತಿ ವಿಜ್ಞಾನ 5, ಕಲಾ ವಿಭಾಗದಲ್ಲಿ 5, ವಾಣಿಜ್ಯನಲ್ಲಿ 5. ಡಿಗ್ರಿ ಕಾಲೇಜಲ್ಲಿ ಸರ್ಕಾರಿ ನಮ್ಮ ಪ್ರಥಮ ದರ್ಜೆ ಕಾಲೇಜಲ್ಲಿ ಅದರಲ್ಲಿ 20 ಜನ ಮಕ್ಕಳಿಗೆ ಕೊಡ್ತಾರೆ. ಇದು ಇಲಾಖೆಯವರು ಏನು ಯಾರು ಹೆಚ್ಚಿನ ಒಂದು ಅಂಕ ಪಡೆದಿದ್ದಾರೆ ಅದನ್ನ ಪಟ್ಟಿ ತಗೊಂಡು ಅದ್ರ ಮೇಲೆ ಕೊಡ್ತಾರೆ. ಇದರಲ್ಲಿ ಯಾರದೇ ಆಗಿರ್ತಕ್ಕಂಥ ಒಂದು ಹಸ್ತಕ್ಷೇಪ ಇಲ್ಲ. ಎಲ್ರಿಗೂ 12 ಗಂಟೆಗೆ ಇಲ್ಲಿಗೆ 15ನೇ ತಾರೀಕು 12 ಗಂಟೆಗೆ ಎಲ್ಲರೂ ಇಲ್ಲಿ ವಿಶ್ವೇಶ್ವರಯ್ಯಗೆ ಬರಬೇಕು. ಎಲ್ರಿಗೂ ಸುವ್ಯವಸ್ಥಿತವಾಗಿರ್ತಕ್ಕಂಥ ಊಟದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಅವರಿಗೆ ಶುಭಾಶಯಗಳನ್ನು ಕೋರಿ ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಇಲ್ಲೇ ಮನೆ ಹತ್ರನೇ. ಗಣ್ಯರು ಇನ್ನು ಅದ್ರ ಬಗ್ಗೆ ನಾವೇನು ಯಾರಿಗೂ ಇದು ಮಾಡಿಲ್ಲ. ಈಗೆಲ್ಲ ಮುಖಂಡರು ಇದನ್ನೆಲ್ಲ ಮಾತಾಡಿ ಅದ್ರ ಬಗ್ಗೆ ಇದು ಮಾಡ್ತೀವಿ. ಈಗ ಇದು ಜನಕ್ಕೆ ಮಾಹಿತಿ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಬೇಗ ನಿಲ್ಲುತ್ತೆ. ಯಾಕಂದ್ರೆ ತಡ ಆಯ್ತು, ಈಗಾಗಲೇ ಮಾಡ್ಬೇಕಾಯ್ತು, ಮಾಹಿತಿ ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ. ನಿನ್ನೆ ಸರ್ಕಾರಿ ಕಾರ್ಯಕ್ರಮ ಇತ್ತು, ಅಲ್ಲಿ ನಾವು ಅದನ್ನ ಹೇಳೋದು ಬೇಡ ಅನ್ನೋ ಕಾರಣಕ್ಕೆ ಇಲ್ಲಿ. ಸರ್ಕಾರ ಇಲ್ಲ, ಅವರ ಒಂದು
ವೈಯಕ್ತಿಕ ಅವರ ಕುಟುಂಬ ಮತ್ತು ಅವರಿಗೆ ಏನು ಅವರ ಒಂದು ಕೆಲವೊಂದು ಸಾಮಾಜಿಕ ಕಾರ್ಯದಲ್ಲಿ ಯಾವುದ್ರಲ್ಲೂ ಭಾಗವಹಿಸಿ ಅದ್ರಲ್ಲಿ ಬಂದಿರತಕ್ಕಂಥ ಒಂದು ಇದನ್ನು ಸೇರಿ ಅದನ್ನ ಇದು ಮಾಡ್ತಾರೆ. ನನ್ನ ಮುರಳಿ ಅವರು